ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೈತಾ ಸದಾಶಿವ ಗಸ್ತಿ ಮಾತಾಡೋದು. ಇವತ್ತು ಏನು ಮಾಡಾಕ್ತಾನಂದರೆ ಒಂದು ಪಕೋಡ ಮಾಡಿ ತೋರಿಸ್ತಾನೆ ನೋಡಿರಿ ಸಬ್ಬಸಿಗೆ ಸೊಪ್ಪಿಂದ. ಅದಕ್ಕೆ 1 ಕಪ್ ಮೈದಾ ಹಿಟ್ಟು, ಆಮೇಲೆ ಒಂದು ಅರ್ಧ ಕಪ್ ತುರಿದಿರೋದು ಬಟಾಟಿ, ಅದನ್ನೆಲ್ಲ ಇದ್ರಾಗ ಹಾಕ್ಕೊಳಕತ್ತೀನಿ ರೀ. ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಬರ್ತೈತೆ ಅಂತೇಳಿ ಹಾಕ್ಕೊಳ್ಳೋದ್ರಿ. ಈಗ ಸಬ್ಬಸಿಗೆ ಸೊಪ್ಪು ನೋಡಿರಿ ಕಟ್ ಮಾಡ್ಕೊಂಡೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಆಮೇಲೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿನೂ ಇದ್ರಾಗ ಹಾಕತ್ತೀನಿ ರೀ. ಎಲ್ಲನೂ ಒಟ್ಟಿಗೆ ಹಾಕೊಂಡ್ಬಿಡೋದ್ರಿ ಇದ್ರಾಗ, ಹೆರ್ಚಿಟ್ಕೊಳ್ಳೋದು. ಈಗ ಜೀರಿಗೆ ಹಾಕತ್ತೀನಿ ರೀ ಅರ್ಧ ಚಮಚೆ, ಅರಿಶಿನ ಪುಡಿ ಅರ್ಧ ಚಮಚೆ, ಸೋಡಾ ಒಂದು ಸ್ವಲ್ಪ, ಸಕ್ಕರೆ ಅರ್ಧ ಚಮಚೆ. ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ, ಮೈದಾ ಹಿಟ್ಟು ಹಾಕಿರ್ತೀವಲ್ಲ ನಾವು ಅದ್ರ ಸಲುವಾಗಿ. ಅಜ್ವಾನ್ ಕಾಳು ಅರ್ಧ ಚಮಚೆ ಹಾಕಿದ್ದೇನೆ ರೀ. ಉಪ್ಪು ಈಗ ರುಚಿಗೆ ತಕ್ಕಟ್ಟು. ಈಗ ಗಟ್ಟಿ ಮೊಸರು ರೀ, ಒಂದು ಅರ್ಧ ಕಪ್ ಹಾಕತ್ತೇನೆ ರೀ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ, ಕಲಿಸ್ಕೊತೀನಿ. ಗಟ್ಟಿಂಗೆ ಕಲಿಸ್ಕೋಬೇಕು ರೀ. ಭಾಳ ಗಟ್ಟಿ ಐತೆ ಅನ್ಸೋದತ್ರಿ, ಸ್ವಲ್ಪ ನೀರು ಹಾಕೊಂಡೇನು. ಈ ರೀತಿ ಕಲಸ್ಕೊಂಡೀನಿ ರೀ. ಈಗ ಪಕೋಡ ಹಾಕೋ ನೋಡಿರಿ, ಎಣ್ಣೆ ಕಾದೈತಿ, ಈಗ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಎಣ್ಣೆಯಾಗ ಹಿಂಗೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಮಟ್ಟ ಕರ್ಕೋಬೇಕ್ರಿ, ಕೆಂಪನಾಗ. ಈಗ ಆಗಿದಾವ್ರಿ. ಈಗ ತೆಗಿತೀನಿ ರೀ ಇದು ಪ್ಲೇಟಿಗೆ. ಈಗ ನೋಡಿರಿ ಸಬ್ಬಸಿಗೆ ಸೊಪ್ಪಿನ ಪಕೋಡ ರೆಡಿ ರೀ. ತಿನ್ನಕ್ಕೆ ಸೂಪರ್ ಆಗಿರ್ತೈತೆ ರೀ, ಟೇಸ್ಟು ಹಾಗೆ ಇರ್ತೈತೆ ರೀ. ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ಥ್ಯಾಂಕ್ ಯು.